ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾನ ಕಳೆದ ಲಿಂಗರಾಜ್ ಕಣ್ಣಿ ಯಾರೆಂಬ ಕುತೂಹಲ ಮನೆ ಮಾಡಿದೆ. ಮಾದಕ ದ್ರವ್ಯ ಮಾರಾಟ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಕಲಬುರಗಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜು ಕಣ್ಣಿ ಈ ಬಗ್ಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಬ್ಯಾನರ್ನ ಅಡಿಯಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಲಿಂಗರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೇರಿರುವಂತಹ ಎಂಎಲ್ಎ ಅಲ್ಲಮಾ ಪ್ರಭು ಅವರ ಆಪ್ತರಾಗಿದ್ದಾರೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಏನು ಹೇಳುತ್ತಾರೆ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಅವರು ಸವಾಲನ್ನು ಹಾಕಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ದೇಶದ ಮಟ್ಟದ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ. ಆದರೆ ಅವರ ಪಕ್ಕದಲ್ಲಿಯೇ ದೊಡ್ಡ ವ್ಯಕ್ತಿ ಡ್ರಗ್ಸ್ ಸಾಗಾಟ ಬಂದ ಆ ಒಂದು ವಿಚಾರಕ್ಕಾಗಿ ಬಂಧಿತರಾಗಿದ್ದಾರೆ ಎನ್ನುವಂತಹ ವಿಚಾರವನ್ನು ತೆಂಗಿನಕಾಯಿ ಮಾತನಾಡಿದ್ದಾರೆ. ರಾಜಕಾರಣ ಮಾಡ್ತಾ ಇದೆ ನೋಡಿ, ಆ ರೀತಿಯಾದಂಥ ಯಾವುದೇ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಮತ್ತು ಮಾಡುವಂಥ ಪ್ರಶ್ನೆನೇ ಇಲ್ಲ. ಸಿಗಂದೂರ್ದು ಈಗಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಅದನ್ನು ಕಳೆದ 10-15 ದಿವಸದಿಂದ ನೋಡಿ, ಲಿಂಗರಾಜ್ ಕಣಿವೆ ಅಂತಕ್ಕಂಥ ಕಲಬುರಗಿಯ ದಕ್ಷಿಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿಶೇಷವಾಗಿ ಖರ್ಗೆ ಅವರ ಆಪ್ತ, ಅಲ್ಲಮಾ ಪ್ರಭು ಪಾಟೀಲ್ ಅವರ ಶಾಸಕರ ಆಪ್ತ ಮತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲರ ಆಪ್ತ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಇವತ್ತು ಮಹಾರಾಷ್ಟ್ರ ಪೊಲೀಸರು ಅವ್ರನ್ನ ಬಂಧಿಸ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಡ್ರಗ್ಸ್ ಕೇಸ್ನಲ್ಲಿ ಇವತ್ತು ಬಂಧನ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಕಾಂಗ್ರೆಸ್ಸಿನ ಅನೇಕ ನಾಯಕರು ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಒಂದು ಬ್ಯಾನರ್ ಅಡಿಯಲ್ಲಿ ಈ ರೀತಿಯಾದಂಥ ದುಷ್ಕೃತ್ಯಗಳನ್ನು ಮಾಡಿ ನೋಡಿದ್ರೆ ಭಾಳ ಹೇಯಕರವಾಗಿರ್ತಕ್ಕಂಥ ಸಂಗತಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳೋಕ್ಕೆ ಇಚ್ಛೆ ಬಿಡ್ತೇನೆ. ನೀವೆಲ್ಲ ಭಾಳಷ್ಟು ದೇಶದ್ದು ರಾಜ್ಯದ ಬಗ್ಗೆ ಸಿಕ್ಕಾಪಟ್ಟಿ ಮಾತಾಡ್ತೀರಿ, ಭಾಳಷ್ಟು ವಿಷಯಗಳನ್ನು ಅಧ್ಯಯನ ಮಾಡಿದಿರಿ. ದಯವಿಟ್ಟು ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಈ ಕಣಿವೆ ಬಗ್ಗೆ ಯಾಕೆ ಅಧ್ಯಯನ ಮಾಡಲಿಲ್ಲ ಅನ್ನೋಂಥದ್ದನ್ನು ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಸ್ಪಷ್ಟೀಕರಣ ಕೊಡಬೇಕು. ಯಾಕಂದರೆ ನಿಮಗೆ ಜಗತ್ತಿನ ಹಿಡ್ಕೊಂಡು ಎಲ್ಲ ವಿಷಯಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಹೊಂದಿದವ್ರು ತಾವಿದ್ದಾಗ ತಮ್ಮ ಪಕ್ಕದಲ್ಲಿರ್ತಕ್ಕಂಥ ಕಣ್ವಿಯವರು ಅವ್ರು ಯಾಕೆ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು, ಯಾರು ಹೆಂಗೆ ಸಿಕ್ಕೊಂಡ್ರು, ಎಷ್ಟು ವರ್ಷದಿಂದ ಈ ದಂಧೆಯನ್ನು ಮಾಡ್ಕೊತ ಬಂದಿದ್ದಾರೆ, ಇವನ್ನೆಲ್ಲ ಮಾಹಿತಿಗಳನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಕಾಂಗ್ರೆಸ್ಸಿನ ಶಾಸಕರು ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಸರ್, ಕಾಶ್ಯಪ್ನವ್ರು ಹೇಳ್ತಾರೆ ಇಡಿ ಮತ್ತು CBI ಮೂಲಕ ಕಾಂಗ್ರೆಸ್ ಶಾಸಕರನ್ನ ಹೆದರಿಸ್ತಾ ಇದ್ದಾರೆ, ಬಿಜೆಪಿಗೆ ಬರಲಿಲ್ಲ ಅಂತ ದಾಳಿ ಮಾಡ್ತೀವಿ ಅನ್ನೋ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಇದು ಯಾವುದೂ ಕೂಡ ನೆಸೆಸಿಟಿ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದ ಜನ ನಿಮಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಬಹುಮತವನ್ನು ಕೊಟ್ಟು 136 ಸೀಟ್ ಗೆದ್ಸ್ಯಾರ. ನಿಮ್ಗೆ ಒಳ್ಳೆ ರೀತಿಯಾದಂಥ ಸರ್ಕಾರವನ್ನು ಕೊಡ್ರಿ ಅಂತಂದೇಳಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಮಗೆ ಇವತ್ತು ವಿರೋಧ ಪಕ್ಷವಾಗಿ ವಿಪಕ್ಷವಾಗಿ ನೀವು ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡಿರಿ ಅಂತೇಳಿ ನಮಗೆ ಆದೇಶವನ್ನು ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೇವೆ. ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಅನೇಕ ಸಮಸ್ಯೆಗಳನ್ನು ಇವತ್ತು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾಯಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಮಾತೆತ್ತಿದ್ರೆ ಇಡಿ ಮತ್ತು CBI ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ನೋಡಿ, ಯಾವುದೇ ಇವೆರಡೂ ಸಂಸ್ಥೆಗಳು ಸ್ವತಂತ್ರವಾಗಿರ್ತಕ್ಕಂಥ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.